ಎಸ್ ಮೊದಲು ಒಂದು ಶಾರ್ಟ್ ಮೂವಿಯಿಂದ ಜರ್ನಿ ಶುರುವಾಯಿತು 5 ವರ್ಷದ ಹಿಂದೆ. ಸಾಕಷ್ಟು ರೆಸ್ಪಾನ್ಸ್ ಬಂತು. ಇವಾಗ ಅಮೃತ ಅಂಜನ್ 30ಕ್ಕೆ ತೆರೆಗೆ ಬರ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ರೆ, ಯಾವ್ಯಾವ ರೀತಿ ಆದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ? ಸರ್, ನಾರ್ಮಲಾಗಿ ನಮಗೆ ತುಂಬ ಎಕ್ಸೈಟ್ಮೆಂಟು. ಈ ಥರದ್ದು ಶಾರ್ಟ್ ಫಿಲಮ್ ಪ್ರೋಸೆಸ್ಸು ತುಂಬ ನಾವು ಮಾಡಿದ್ದೀವಿ. ಅದಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಆಡಿಯನ್ಸ್ ಕಡೆಯಿಂದ. ಸೊ ಇದು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾಯಿದ್ದೀವಿ. ನಮಗೆಲ್ಲರಿಗೂ ಕಾನ್ಫಿಡೆನ್ಸ್ ಇದೆ ಮತ್ತು ಖುಷಿ ಇದೆ. ಮತ್ತು ನಾವು ಎಂಜಾಯ್ ಮಾಡಿಕೊಂಡೇ ಪ್ರಮೋಷನ್ಸ್ ಮಾಡ್ತಾಯಿದ್ದೀವಿ. ಖಂಡಿತ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ ಅಂತ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ. 100% ಕಾನ್ಫಿಡೆನ್ಸ್ ಇದೆ. ಇದು ಒಂದು ಶಾರ್ಟ್ ಮೂವಿ ಮಾಡ್ಕೊಂಡ್ರಲ್ಲ, ಆ ಟೈಮಲ್ಲಿ ಯಾವ ರೀತಿ ಆದಂಥ ಇದು ಕಾನ್ಸೆಪ್ಟು ಈ ರೀತಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಹುಟ್ಕೊಂಡಿದ್ದೆ ಹೇಗೆ, ಯಾವ ರೀತಿ? ಸರ್, ಆ್ಯಕ್ಚುಲಿ ಏನಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮನೇಲಿ ನಡೀತಾ ಇದ್ದಿದ್ದ ಅಣ್ಣ ಮತ್ತು ನಮ್ಮ ಅತ್ತಿಗೆದ ಕೆಲವೊಂದು ಇನ್ಸಿಡೆಂಟ್ಸ್ನ ತೊಗೊಂಡು ನಾನು ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದೆ. ಸೊ ಅವಾಗ ನಮ್ಗೆ ಗೊತ್ತಿರಲಿಲ್ಲ, ಯಾಕಂದರೆ ಮೀಸೆ ಮತ್ತು ಜಡೆ ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಿತ್ತು. ಸೊ ಆ ಕಾರಣದಿಂದ ಅಮೃತಾಂಜನ್ ಸುಮ್ಮನೆ ಹಂಗೆ ಟ್ರೈ ಮಾಡಿದ್ವಿ. ಸೊ ಅದ್ರ ಪ್ರಿಪ್ರೇಷನ್ಸು ತುಂಬ ಚೆನ್ನಾಗಿತ್ತು. ಅಂದರೆ ಒಂದು 3 months ರಿಹರ್ಸಲ್ಸ್ ಮಾಡಿದ್ವಿ. ಸೊ ಶಾರ್ಟ್ ಫಿಲಮ್ ಮಾಡಿದ್ವಿ. ತುಂಬ ದೊಡ್ಡ ಮಟ್ಟದ ಪ್ರಶಂಸೆ ಸಿಕ್ತು ನಮಗೆ. ಸರ್, ಆ್ಯಕ್ಚುಲಿ ಆಲ್ರೆಡಿ ಸಿನಿಮಾ ಮಾಡಿದ್ರಿ. ಸಿನಿಮಾ ಮಾಡಿ ಆದಮೇಲೂ ಕೂಡ ಶಾರ್ಟ್ ಮೂವಿಗೆ ಬರೋದಕ್ಕೆ ಏನು ಸರ್ ರೀಸನ್? ಸರ್, ಎಲ್ಲರಿಗೂ ಗೊತ್ತಿರೋಂಗೆ ಸೋಡಾ ಬುಡ್ಡಿ ಸಿನಿಮಾ ಸೋತೋಯ್ತು. ಬಟ್ ಅವಕಾಶಗಳಿರಲಿಲ್ಲ. ಅದಕ್ಕೆ ಶಾರ್ಟ್ ಫಿಲಮ್ ಟ್ರೈ ಮಾಡಿದೆ. ಅದೊಂದು ವೇವೇ ಕ್ರಿಯೇಟ್ ಆಯಿತು ಯೂಟ್ಯೂಬಲ್ಲಿ. ಸೊ ಅವಾಗಿಂದ ನಾವು ಸಿನಿಮಾ ಮಾಡಬೇಕು ಅಂತಲೇ ಇತ್ತು. ಕತೆಗಳು ತುಂಬ ಇತ್ತು. ಆವಾಗ ಅಮೃತಾಂಜನ್ ಸಿನಿಮಾದ ಕತೆ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಏನಂದರೆ ಕಾಡಿದ ಕತೆ ಅದು. ಸೊ ಅದನ್ನು ಟ್ರೈ ಮಾಡೋಣ ಅಂತೇಳಿ ಒಂದು 1 year ವರ್ಕೌಟ್ ಮಾಡಿ ಅಮೃತಾಂಜನ್ ಸಿನಿಮಾ ಮಾಡಿದ್ವಿ. ಎಸ್ ಸರ್, ಆಲ್ರೆಡಿ ಅಂದರೆ ಸಿನಿಮಾ ಮಾಡಿದ್ರಿ. ಒಂದು ಸಿನಿಮಾದಲ್ಲಿ ಎಷ್ಟು ಇದನ್ನು ಹೇಳಬೇಕಂದ್ರೆ ಶಾರ್ಟ್ ಮೂವಿಯಲ್ಲಿ ತುಂಬ ಕಡಿಮೆ, ಆ ಒಂದು ಟೈಮ್ ಪೀರಿಯಡ್ ಕಡಿಮೆ ಇರುತ್ತೆ. ಅದರಲ್ಲೇ ಎಲ್ಲ ಅಂಶಗಳು ಬರಬೇಕು. ಸಿನಿಮಾ ಇದು ಕಾಮಿಡಿ ಜೊತೆಗೆ ಸೆಂಟಿಮೆಂಟು ಮತ್ತೊಂದಿಷ್ಟು ಬೇರೆ ಬೇರೆ ಎಲ್ಲ ಇದು ಅಂಶಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಬೇಕು. ಸೊ ಅದು ಹೇಗೆ ಚಾಲೆಂಜಿಂಗ್ ಅನ್ನಿಸ್ತು ನಿಮಗೆ? ಸಿನಿಮಾ ಮಾಡಿದ್ರಿ ಆಲ್ರೆಡಿ. ಸೊ ಸರ್, ಒಂದೇ ಏನಂದರೆ ನಾವು ಇವಾಗ ಏನು ಅಮೃತಾಂಜನ್ ಸಿನಿಮಾ ಮಾಡಿದ್ದೀವಿ, ಅದಕ್ಕೆ ತಕ್ಕನಂಗೆ ಸಾಂಗ್ಸ್ ಕೂಡ ರಿಲೀಸ್ ಆಗ್ತಾಯಿದೆ, ಟ್ರೈಲರ್ ರಿಲೀಸ್ ಆಗ್ತಾಯಿದೆ, ಪ್ರಮೋಷನ್ ಸಾಂಗ್ಸ್ ರಿಲೀಸ್ ಆಗ್ತಾಯಿದೆ. ನಿಮ್ಗೆ ಇದು ನೋಡಿದ ತಕ್ಷಣ ಏನಾದರೂ ಇವ್ರ ಮೇಲೆ ಕಾನ್ಫಿಡೆಂಟ್ ಬಂದು ಈ ಸಿನಿಮಾ ನೋಡಬೇಕು ಆ ಥರ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಬನ್ನಿ. ಇವಾಗ ಏನಂದರೆ ಸರ್, ಅವ್ರ ಸಿನಿಮಾನ ಎಲ್ಲರೂ ಹೊಗಳ್ಕೊತಾರೆ, ಅದು ನಾವು ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿರೋ ಕಂಟೆಂಟು ಒಂದು ಸಲ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಒಂದು ಸಲ ಥಿಯೇಟ್ರಿಗೆ ಬನ್ನಿ. ನೀವು 100% ಫ್ರೆಂಡ್ಸು ಮತ್ತು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರ್ತೀರಾ, ಆ ಗ್ಯಾರಂಟಿ ನನಗಿದೆ. 5 ವರ್ಷದಿಂದ ಇಲ್ಲಿವರೆಗೂ ಅಂದರೆ ಒಂದು ಸರಿ ನೋಡೋದಲ್ಲ, ಮತ್ತೊಂದು ಸರಿ ನೋಡಿದವ್ರು ತುಂಬ ಜನ ಇದ್ದಾರೆ ನಿಮ್ಮ ಶಾರ್ಟ್ ಮೂವಿನ. ಅಂದರೆ ಸಿನಿಮಾ ಅದೇ ಎಲಿಮೆಂಟ್ಸ್ ಮೇಲೆ ಇರುತ್ತಾ ಅಥವಾ ಬೇರೆ ಇದಕ್ಕೇನಾದ್ರು ಸಿನಿಮಾಗೆ ಬೇರೆ ಚೇಂಜ್? ಆ್ಯಕ್ಚುಲಿ ಶಾರ್ಟ್ ಫಿಲಮ್ದು ನಾವೇನು ಬೌಂಡ್ರಿ ಇಟ್ಕೊಂಡು ವರ್ಕೌಟ್ ಮಾಡ್ತಾ ಇದ್ವಿ, ಸೇಮ್ ಅದೇ ಥರದ್ದು ಸಿನಿಮಾ ಮಾಡಿಲ್ಲ ಸರ್. ತುಂಬ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದೀವಿ. ಇವನ್ ನಾವು ಹೊಸಬರಾಗಿರೋದ್ರಿಂದ ಸರ್, ಹತ್ತಿರ ನಾವು 2 ಕೋಟಿ ಬಜೆಟಲ್ಲಿ ಸಿನಿಮಾ ಮಾಡಿರೋದು. ನ್ಯೂ ಕಮರ್ಸ್ ಆದ್ರೂ ಕೂಡ 68 ದಿನ ಶೂಟ್ ಮಾಡಿದ್ದೀವಿ, 3 months ರಿಹರ್ಸಲ್ ಮಾಡಿದ್ದೀವಿ. ಅಂದರೆ ಸಿನಿಮಾಗೆ ಬೇಕಾಗಿರುವಂಥ ಕೆಲವೊಂದು ಏನಾಗ್ಬೋದು, ಕಾಮಿಡಿ ಆಗ್ಬೋದು. ಅಂದರೆ ಸಿನಿಮಾ ಪೂರ್ತಿ ಕಾಮಿಡಿನೇ, 100% ಕಾಮಿಡಿನೇ. ಬಟ್ ಅದ್ರಲ್ಲಿ ಒಂದು ಎಮೋಷನ್ಸ್ ಇದೆ, ತಂದೆ ಮಗನೊಂದು ಎಮೋಷನ್ಸ್ ಪಾತ್ರಗಳಿವೆ. ಸೊ ಅದ್ರ ತಕ್ಕನಂಗೆ ನಾವು ಸಾಂಗ್ಸ್ ಕೂಡ ಬಿಟ್ಟಿದ್ದೀವಿ. ನಮಗೆ ದೊಡ್ಡ ಮಟ್ಟದ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಅಂದರೆ ನಮ್ಗೆ ಬರೀ ಸಾಂಗ್ಸ್ ಲಿರಿಕ್ ಕೇಳ್ತಾ ಇರೋದೇ ಕಣ್ ತುಂಬ್ಕೊಳ್ತಾ ಇದೆ ಅಂತೆಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸೊ ಅದು JRM ಸ್ಟುಡಿಯೋದಲ್ಲಿ ಸಿಗುತ್ತೆ. ಅದು ನೀವು ನೋಡಿದ್ರೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಸಾಂಗ್ ಕೂಡ ನೋಡಿದ್ವಿ. ಬಟ್ ಜೊತೆಗೆ ಶೇಕಿಂಗ್ ನ್ಯೂಸ್ ತುಂಬ ಶಾಕಿಂಗ್ ಕೊಡ್ತಾ ಇದೆ ಎಲ್ಲ ಕಡೆ. ಅದೇ ಏನಾದರೂ ಸರ್, ಪ್ರಮೋಷನ್ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಬಂದಿದ್ದು ಕಾನ್ಸೆಪ್ಟ್ ಅದು. ಎಲ್ಲ ಶೇಕಿಂಗ್ ನ್ಯೂಸ್ ಅಲ್ಲ, ಇದು ಶಾಕಿಂಗ್ ನ್ಯೂಸ್ ಅಲ್ಲ, ಶೇಕಿಂಗ್ ನ್ಯೂಸ್ ಅಂತ. ಸೊ ಅಂದರೆ ಅಪ್ರೋಚ್ ಚೆನ್ನಾಗಿರಬೇಕು ಸರ್. ಇವಾಗ ಏನಂದರೆ ಆಡಿಯನ್ಸು OTT ಪ್ಲ್ಯಾಟ್ಫಾರ್ಮ್ಸ್ಗಳೆಲ್ಲ ನೋಡಿ ತುಂಬ ಬುದ್ಧಿವಂತರಾಗಿಬಿಟ್ಟಿದ್ದಾರೆ. ಸೊ ನಮ್ಮ ಪ್ರಮೋಷನ್ಸ್ ಸ್ಟ್ರಾಟಜಿ ಕೂಡ ಡಿಫ್ರೆಂಟ್ ಆಗಿದ್ದರೆ ಥಿಯೇಟ್ರಿಗೆ ಬರ್ತಾರೆ. ಇವಾಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತೆಲ್ಲ ನಾವು ಬ್ಲೇಮ್ ಮಾಡ್ತೀವಲ್ಲ. ಸೊ ಫಸ್ಟ್ ನಮ್ಮದು ತಪ್ಪಿರೋದು, ನಾವು ಚೆನ್ನಾಗಿ ಮಾಡಲ್ಲ, ಅವ್ರನ್ನ ಬ್ಲೇಮ್ ಮಾಡ್ತೀವಿ. ಸೊ ನಮ್ಮ ಪ್ರಯತ್ನ ನಾವು ತುಂಬ ಪ್ರಾಂಪ್ಟಾಗಿ ಮಾಡಿದ್ದೀವಿ, 100% ಜೆನ್ಯೂನ್ ಆಗಿ ಮಾಡಿದ್ದೀವಿ. ಓಕೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಿ ಸರ್? ಎಷ್ಟು ದಿನ ಈ ಶೆಡ್ಯೂಲಲ್ಲಿ? ಸರ್, ಒಟ್ಟು 68 ದಿನ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮಾಕ್ಲಿ, ನೆಲಮಂಗಲ, ತೀರ್ಥಹಳ್ಳಿ, ಮಂಗಳೂರು, ಉಡುಪಿ, ಈ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸರ್. ಓಕೆ, ಸಿನಿಮಾದಲ್ಲಿ ಅಂದರೆ ಸಾಂಗ್ಸು ಮತ್ತು ಫೈಟ್? ಸರ್, ಸಾಂಗು ಇದೆ, ಫೈಟು ಇದೆ. ಸೊ ಸಾಂಗ್ಸ್ ಅಂದರೆ 2 ಇದೆ. ಎಲ್ಲ ಸಿಚುವೇಶನ್ ಬೇಸ್ಡ್ ಕಾಮಿಡಿ. ಯಾವುದು ಡ್ಯಾನ್ಸಿಂಗ್ ನಂಬರು, ಕಮರ್ಷಿಯಲ್ ಯಾವುದು ಇಲ್ಲ ಸರ್. ಎಲ್ಲ ಸಿಚುವೇಶನ್ ಬೇಸ್ಡ್ ಕಾಮಿಡಿ ಸಾಂಗ್ಸ್ ಇದೆ, ಮಾಂಟೇಜಸ್ ಸಾಂಗ್ ಇದೆ. ಅದು ಬಿಟ್ಟರೆ ಫೈಟ್ 2 ಇದೆ ಸರ್. ಓಕೆ, ಅಮೃತಾಂಜನ್ ಈಗ
ಆಲ್ರೆಡಿ ಇದಾಗಿರ್ತಕ್ಕಂಥದ್ದು ಟೈಟ್ಲ್ ಕೂಡ ಎಲ್ಲರಿಗೂ ರಿಜಿಸ್ಟರ್ ಆಗಿದೆ. ಸೊ ಇದ್ರ ಮೂಲಕ ಏನು ಬೇರೆ ಇನ್ನು ಸ್ಪೆಷಲ್ ಆಗಿ ಏನಾದರೂ ಹೇಳಕ್ಕೆ ಹೊರಟಿದ್ರೆ? ಸರ್ ಹೌದು, ನನ್ನ ಆಸ್ ಎ ರೈಟರ್ ಆಗಿ ನಾನು ಏನಂದರೆ ಸರ್, ಈ ಸಿನಿಮಾಗೆ 1 ವರ್ಷ ಕತೆ ಮಾಡಿದ್ದೀನಿ. ಮತ್ತು ನನಗೆ ಒಂದೇ ಒಂದು ಅನ್ಸೋದು ಏನಂದರೆ ಸರ್, ನಾಳೆ ನೀವು ಸಿನಿಮಾ ನೋಡಿ ಕತೆ ಕಂಪ್ಲೀಟ್ ಆದಮೇಲೆ ಹೌದು ಈ ಥರ ಕತೆ ಯಾರು ಟ್ರೈ ಮಾಡಿಲ್ವಲ್ಲ ಅಂತ ಫೀಲ್ ಬರುತ್ತೆ ಸರ್. ಲೈಕ್ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು ಅಂದರೆ ಯಾರು ಟ್ರೈ ಮಾಡಿಲ್ಲ ಅನ್ನೋದು, ಯಾರು ನಂಗೆ ಮೊದಲಿಂದನೂ ಆಸೆ ಸರ್, ಯಾರು ಏನು ಮಾಡಿರಲ್ಲ ಅದ್ರ ಮೇಲೆ ನಾನು ಕೈ ಹಾಕಬೇಕು ಅಂತ ನಂಗೆ ತುಂಬ ಆಸೆ. ನಿಮಗೆ ಕಾಮಿಡಿ ಎಂಟರ್ಟೈನರ್ ಎಲ್ಲ ನಾರ್ಮಲ್ ಆಗಿ ಈ ಸಿನಿಮಾಗಳು ಏನು ಬರುತ್ತೆ ಅದೇ ಪ್ಯಾಟರ್ನ್ ಹೋಗುತ್ತೆ, ಬಟ್ ನ್ಯಾಚುರಲ್, ತುಂಬ ಎಕ್ಸಾಜುರೇಷನ್ಸ್ ಇರಲ್ಲ. ಬಟ್ ಆದರೆ ಕತೆ ಎಳೆ ಇದೆಯಲ್ಲ, ಸೊ ಅದು ನಿಮಗೂ ಅನಿಸುತ್ತೆ ನಾಳೆ ನಿಮಗೂ ಒಂದು ಮಕ್ಕಳು ಅಂತ ಹುಟ್ಟಿದ ಮೇಲೆ ಸೊ ನಾನು ಈ ಥರ ಏನಾದರೂ ಮಾಡ್ಬೋದಲ್ವಾ ಅನ್ನೋ ಫೀಲ್ ಬರೋ ಥರ ನಾನು ಕತೆ ಮಾಡಿದ್ದೀನಿ. ಅದು ಖಂಡಿತ ನಿಮ್ಮನ್ನು ಇಂಪ್ರೆಸ್ ಮಾಡಿಸುತ್ತೆ ಅಂತ ಅಂದ್ಕೊಂಡು. ಓಕೆ, ಈಗ ಈ ಒಂದು ಶಾರ್ಟ್ ಮೂವಿಯಲ್ಲಿ ಇರ್ತಕ್ಕಂಥ ಕಲಾವಿದರು, ಅದ್ರ ಜೊತೆಗೆ ಮತ್ತೆ ಯಾವ್ಯಾವೆಲ್ಲ ಕಲಾವಿದರು ಈ ಸಿನಿಮಾದಲ್ಲಿ? ಹೌದು ಸರ್, ಅಮೃತಾಂಚನಲ್ಲಿ ಮಾಡಿರೋಂಥ ಎಲ್ಲ ಕಲಾವಿದರು ಅವ್ರು ನನ್ನ ಟೀಮೇ ಸರ್. 3-5 ವರ್ಷದಿಂದ ನನ್ನ ಜೊತೆಗೆ ಇದ್ದಾರೆ. ಸೊ ನಾನು ಅವ್ರನ್ನೇ ಮಾಡಬೇಕು, ಮತ್ತು ರಿಹರ್ಸಲ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಲೈಕ್ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಇನ್ಫ್ಲುಯೆನ್ಸರ್ಗಳಿದ್ದಾರೆ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಟೀಮು. ಮತ್ತು ಎಲ್ಲದಕ್ಕಿಂತ ನಿಮಗೆ ಹೆಚ್ಚಾಗಿ ಕಾಡುವಂಥ ಪಾತ್ರ ನವೀನ್ ಪಡೀಲ್ ಸರ್. ತುಂಬ ಕಾಡುತ್ತೆ ಪಾತ್ರ ಮಾತ್ರ. ಮತ್ತು ಫಸ್ಟ್ ಟೈಮ್ ಅವ್ರು ಇಷ್ಟು ಎಮೋಷ್ನಲ್ ಕ್ಯಾರೆಕ್ಟ್ರು ಪ್ಲೇ ಮಾಡಿರೋದು ಸರ್, ನೀವು ನಂಬಲ್ಲ. ನಾನು ಸೆಟ್ಟಲ್ಲಿ ಅವ್ರದ್ದು ಒಂದೇ ಒಂದು ಮಗ ಬಸ್ ಹತ್ಕೋಬೇಕಾದ್ರೆ ಅವರೊಂದು ರಿಯಾಕ್ಷನ್ಸ್ ಕೊಡ್ತಾರೆ, ಅಳ್ತಾರೆ. ಅದಕ್ಕೆ ನಾನು ಸೆಟ್ಟಲ್ಲಿ ಹತ್ಬಿಟ್ಟಿದ್ದೆ. ನಾನು ಮೊನ್ನೆ ಸಾಂಗ್ ರಿಲೀಸ್ ಮಾಡಿದಾಗಲೂ ಕೂಡ ನನಗೆ ಒಳ್ಳೆ ರಿವ್ಯೂಸ್ ಬಂತು. ಸೊ ನವೀನ್ ಪಡೀಲ್ ಅಂತ ಅವರು, ಯಾಕಂದರೆ ನಾನು ಬೇರೆಯವ್ರಿಗೆ ಸಾಂಗ್ ಪ್ರೀಮಿಯರ್ ತೋರಿಸಿದಾಗಲೂ ಕೂಡ ಎಲ್ಲರೂ ಫಸ್ಟ್ ಎತ್ತಿದೆ ನವೀನ್ ಪಡೀಲ್ ಸರ್. ಅಷ್ಟು ಮೇಕಪ್ ಇಲ್ದಿರ, ಏನು ಇಲ್ದಿರ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ.